ನಮಸ್ಕಾರ ಸ್ನೇಹಿತರೆ. ನಮಗೆ ತುಂಬಾ ಬೇಜಾರಾದಾಗ, ತುಂಬಾ ಬೋರ್ ಆದಾಗ, ಅಥವಾ ಏನೋ ಒಂದ್ ರೀತಿ ಮನಸ್ಸಿಗೆ ಉದಾಸೀನ ಅನಿಸಿದಾಗ ಏನ್ ಮಾಡ್ತೇವೆ? ಮನಸ್ಸಿಗೆ ಸ್ವಲ್ಪ ಖುಷಿ ಆಗೋ ರೀತಿಯಂತಹ ಯಾವ್ದಾದ್ರು ಒಂದು ಕಾರ್ಯದಲ್ಲಿ ತೊಡಕೊಳ್ತೇವೆ. ಇಲ್ಲ ಕೆಲವೊಮ್ಮೆ ನಾವು ಏನ್ ಮಾಡ್ತೇವೆ, ಏನೋ ಜೋಕ್ಸ್ ಗಳನ್ನ ಓದ್ತೇವೆ, ಅಥವಾ ಟಿವಿಗಳಲ್ಲೋ ಅಥವಾ ಮೊಬೈಲ್ಗಳಲ್ಲೋ ಕೆಲವೊಂದು ಜೋಕ್ಸ್ ಗಳನ್ನ ನೋಡ್ತೇವೆ, ಅಥವಾ ಕೆಲವೊಂದು ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನ ಕೂಡ ನಾವು ನೋಡ್ತೇವೆ. ಇದೆಲ್ಲ ಸಾಮಾನ್ಯವಾಗಿ ನಡೀತಾ ಇರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ತುಂಬಾ ಬೇಜಾರಾದಾಗ ಪಾಕಿಸ್ತಾನದ ಕೆಲವು ಮಂತ್ರಿಗಳು ಅಥವಾ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅಥವಾ ಅಲ್ಲಿಯ ಸೇನಾ ಮುಖ್ಯಸ್ಥ, ಇಂಥವರೆಲ್ಲ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರಲ್ಲ, ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಮನಸಾರೆ ನಕ್ಕು ಬಿಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಕೊಡುವಂತಹ ಹೇಳಿಕೆಗಳು ಅಥವಾ ಅವ್ರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಳ್ಳುವಂತಹ ಮಾತು, ಇದೆಲ್ಲ ನೋಡಿದಾಗ ಖಂಡಿತವಾಗಿ ನಮ್ಗೆ ತುಂಬಾ ನಗು ಬರ್ತದೆ. ಆ ರೀತಿಯಾದಂತಹ ಮಾತುಗಳನ್ನು ಅವರು ಆಡ್ತಾ ಇರ್ತಾರೆ. ಅದರಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವರಾದಂತಹ ಖ್ವಾಜಾ ಆಸಿಫ್ ಈತ ಕೊಡುವಂತಹ ಕೆಲವೊಂದು ಹೇಳಿಕೆಗಳನ್ನ ನೋಡಿದ್ರೆ ಬಿದ್ದು ಬಿದ್ದು ನಗಾಡ್ತೀರ ನೀವು. ಆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ. ಈತ ನಿನ್ನೆ ಕೂಡ ಅಷ್ಟೇ ಒಂದು ಬಹುದೊಡ್ಡದಂತ ಕಾಮಿಡಿಯನ್ನ ಮಾಡಿದ್ದಾನೆ. ನಿನ್ನೆ ಆತ ಪಾಕಿಸ್ತಾನದ ಯಾವುದೋ ಒಂದು ಟಿವಿ ಚಾನೆಲ್ಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾನೆ. ಆ ಸಂದರ್ಶನದಲ್ಲಿ ಅವನು ಹೇಳ್ಕೊಂಡಿರುವಂತಹ ಕೆಲವೊಂದು ಮಾತುಗಳೆಲ್ಲ ಇದೆಯಲ್ಲ, ಅದನ್ನ ಕೇಳಿದಾಗ ಖಂಡಿತವಾಗಿ ನೀವು ಬಿದ್ದು ಬಿದ್ದು ನಗಾಡ್ತೀರಾ. ಆ ರೀತಿಯಾದಂತಹ ಹೇಳಿಕೆಗಳನ್ನ ಆತ ಕೊಟ್ಟಿದ್ದ. ಈ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇತ್ತೀಚೆಗೆ ಮಾಡಿರುವಂತಹ ಹಲವಾರು ಜೋಕ್ಗಳನ್ನ ಕೂಡ ನೀವು ನೋಡಿರ್ತೀರಾ. ಅದರಲ್ಲಿ ಒಂದೆರಡು ಜೋಕ್ಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ಆತನ ಬಗ್ಗೆ ಹೇಳಲಿಕ್ಕೆ ಕೂತ್ಕೊಂಡ್ರೆ ಇನ್ನೊಂದು 2 ಗಂಟೆ ಟೈಮ್ ನಾ ಮಾತಾಡ್ಬೋದು. ಅಷ್ಟೊಂದು ಜೋಕ್ಗಳು ಆತನ ಬಗ್ಗೆ ಇದೆ. ಅದರಲ್ಲಿ ಮುಖ್ಯವಾದಂತಹ ಕೆಲವೊಂದು ಜೋಕ್ಗಳನ್ನ ಹೇಳೋದಾದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈತ ಕೊಟ್ಟಿರುವಂತಹ ಒಂದು ಹೇಳಿಕೆ, ಯಾವುದೋ ಒಂದು ಪಾಶ್ಚಿಮಾತ್ಯ ಟಿವಿ ಚಾನೆಲ್ಗೆ ಆತ ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದ. ಆ ಸಂದರ್ಶನದಲ್ಲಿ ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ನಾವು ಭಾರತದ 5-6 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಆ ಸಂದರ್ಶಕಿ ಈತನನ್ನ ಕೇಳಿದ್ದಾರೆ, ನೋಡಿ ಭಾರತ ನಿಮ್ಮ ಮೇಲೆ ದಾಳಿ ನಡೆಸಿರೋದು, ಅಂದ್ರೆ ಈ ಭಯೋತ್ಪಾದಕರ ಶಿಬಿರಗಳನ್ನ ಉಡಾಯಿಸಿರೋದು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಅದೇ ರೀತಿಯಲ್ಲಿ ನೀವು ಅವರ ಯುದ್ಧ ವಿಮಾನಗಳನ್ನ ಹೊಡೆದು ಉಳಿಸಿದ್ದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಸಾಕ್ಷಿಗಳನ್ನ ಕೊಡಿ ಅಂತೇಳಿ ಹೇಳಿದ್ದಾರೆ. ಆಗ ಈತ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದೆಲ್ಲದೂ ಕೂಡ ಈಗ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತದೆ, ನೀವು ನೋಡಿಲ್ವಾ, ಬಹಳಷ್ಟು ವಿಡಿಯೋಗಳಿದೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈತ ರಕ್ಷಣಾ ಸಚಿವ, ಈತನ ಹತ್ರ ಯಾವುದೇ ರೀತಿಯಾದಂತ ವಿಡಿಯೋ ಇಲ್ಲ. ಆದ್ರೆ ಈತ ಆ ಸಂದರ್ಶಕಿಗೆ ಹೇಳ್ತಾ ಇದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಗಳಿದೆ, ಅದನ್ನ ನೋಡಿ ಅಂತೇಳಿ ಹೇಳಿದ್ದಾರೆ. ಕೊನೆಗೆ ಆತ ಹೇಳಿರೋದು ಎಷ್ಟು ಸುಳ್ಳು ಅನ್ನೋದು ನಂತರ ಪ್ರೂವ್ ಆಯ್ತು. ಅದು ನಿಮ್ಗೆ ಗೊತ್ತಿರುವಂತ ವಿಷಯ. ಆದ್ರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ಖ್ವಾಜಾ ಆಸಿಫ್ ಹೇಳಿರುವ ಮಾತನ್ನೇ ಹಿಂದೆಯೂ ಕೂಡ ರಿಪೀಟ್ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕ. ಹಾಗಾಗಿ ಭಾರತ ಸರ್ಕಾರ ಏನ್ ಹೇಳ್ತದೋ ಅದೆಲ್ಲದನ್ನು ಅವ್ರು ವಿರೋಧಿಸಬೇಕು. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಭಾರತ ಸರ್ಕಾರ ಏನ್ ಹೇಳ್ತದೋ ಅದನ್ನ ಅವರು ವಿರೋಧಿಸ್ತಾರೆ. ಅಂದ್ರೆ ಪಾಕಿಸ್ತಾನದ ಭಾಷೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಅವ್ರ ಬಗ್ಗೆ ಇಲ್ಲಿ ಮಾತಾಡದೆ ಇರೋದೇ ಒಳ್ಳೇದನ್ಸ್ತದೆ. ಅದಾದ್ಮೇಲೆ ಇತ್ತೀಚೆಗೆ ಇನ್ನೊಂದು ಜೋಕನ್ನ ಮಾಡಿದ್ದ ಆತ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಮಳೆಯ ಅವಾಂತರದಿಂದಾಗಿ ಹಲವಾರು ಜನ ತಮ್ಮ ಮನೆ ಮಠಗಳನ್ನೆಲ್ಲವನ್ನು ಕಳ್ಕೊಂಡು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ರು, ನಮ್ಗೆ ಸಹಾಯ ಮಾಡಿ, ನಾವು ಮನೆ ಮಠ ಎಲ್ಲದನ್ನು ಕಳ್ಕೊಂಡಿದ್ದೇವೆ, ನಿರಾಶ್ರಿತರಾಗಿದ್ದೇವೆ, ನಮ್ಗೆ ಸಹಾಯ ಮಾಡಿ ಅಂತೇಳಿ ಹೇಳಿ ಅಲ್ಲಿಯ ಸರ್ಕಾರವನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ರು. ಆ ಸಂದರ್ಭದಲ್ಲಿ ಈ ಖ್ವಾಜಾ ಆಸಿಫ್ ಕೊಟ್ಟಿರುವಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಜೋಕ್ ಆಫ್ ದಿ ಇಯರ್ ಅನ್ಸ್ಕೊಳ್ತದೆ. ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ಈ ಬಾರಿ ಈ ಮಳೆ ಬಂತಲ್ಲ, ಇದು ನಮ್ಗೆ ದೇವರು ಕೊಟ್ಟಂತ ವರ ಅಂತೇಳಿ ತಿಳ್ಕೊಳ್ಳಿ. ಈಗ ಇಲ್ಲಿರುವಂತಹ ನೀರನ್ನ ನೀವು ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಇರುವಂತಹ ಡ್ರಮ್ಗಳಿರ್ಬೋದು, ಟಬ್ಗಳಿರ್ಬೋದು, ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಈ ನೀರನ್ನ ತುಂಬಿಸಿಟ್ಕೊಂಡ್ಬಿಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಕಾಗ್ತದೆ. ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನೀವು ಅರ್ಥ ಮಾಡ್ಕೋಬಹುದು ಈತನ ಬುದ್ಧಿಮಟ್ಟ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ. ಮೋಸ್ಟ್ಲಿ ಯಾವ್ದಾದ್ರು LKG ಅಥವಾ ಪ್ಲೇ ಹೋಮಿಗೆ ಹೋಗುವಂತಹ ಮಗುವನ್ನ ಹೋಗಿ ಕೇಳಿದ್ರು ಕೂಡ, ಈ ನೆರೆ ಬಂದ ಸಂದರ್ಭದಲ್ಲಿ ಒಂದಿಷ್ಟು ನೀರನ್ನ ನೀನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬರ್ತದೆ ಅಂತೇಳಿ ಕೇಳಿದ್ರೆ ಆ ಮಗು ಉತ್ತರ ಕೊಡ್ತದೆ. ಆದ್ರೆ ಇಲ್ಲಿ ರಕ್ಷಣಾ ಸಚಿವನಾಗಿರುವಂತಹ ಈ ಖ್ವಾಜಾ ಆಸಿಫ್ ಹೇಳ್ತಾನೆ, ನಿಮ್ಗೆ ಬೇಕಾದಷ್ಟು ನೀರನ್ನ ಇವಾಗಲೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವನು ಹೇಳುವ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಅವರೆಲ್ಲರೂ ತಮ್ಮ ಮನೆ ಎದುರುಗಡೆ ಒಂದು ಡ್ಯಾಮ್ ಅನ್ನು ಕಟ್ಕೋಬೇಕು, ಆ ರೀತಿಯಾದಂತಹ ಮಾತನ್ನ ಈತ ಆಡಿರುವಂತವನು. ಈಗ ಇದೇ ಖ್ವಾಜಾ ಆಸಿಫ್ ಇನ್ನೊಂದು ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾನೆ ಈ ಟಿವಿ ಸಂದರ್ಶನದಲ್ಲಿ. ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ಸದ್ಯದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ನಡೆಯುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದಾನೆ. ಮೊನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಸರ್ ಕ್ರೀಕ್ ಕಣಿವೆಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾದ್ರೂ ನೀವು ಅಧಿಕ ಪ್ರಸಂಗ ಮಾಡಿದ್ರೆ ನಿಮ್ಮ ಕರಾಚಿಗೆ ನಾವು ಈ ಬಾರಿ ನುಗ್ಗುತ್ತೇವೆ, ಜಾಗ್ರತೆ ಅಂತ ಹೇಳ್ಕೊಂಡು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವರಿಗೂ ಮತ್ತು ನಮ್ಮ ದೇಶದ ರಕ್ಷಣಾ ಸಚಿವರಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ನಮ್ಮ ರಕ್ಷಣಾ ಸಚಿವರು ಏನಾದ್ರೂ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ವಿಷಯ ಇರ್ತದೆ. ಅಂದ್ರೆ ಪಾಕಿಸ್ತಾನ ಏನೋ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಹಾಗಾಗಿ ನಾವು ಕೂಡ ನಿಮ್ಗೆ ಸರಿಯಾದಂತಹ ಬುದ್ಧಿಯನ್ನ ಕಲಿಸ್ತೇವೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕರಾಚಿ ಪೋರ್ಟ್ ನಾವು ಬಿಟ್ಟಿದ್ದೇವೆ. INS ವಿಕ್ರಾಂತ್ ಕರಾಚಿ ಹತ್ತ ಗುರಿ ಮಾಡ್ಕೊಂಡು ಕೂತ್ಕೊಂಡು ಕಾಯ್ತಾ ಇತ್ತು.
ನೇವಿ ಅವರಿಗೆ ಒಂದು ಗೋ ಅಹೆಡ್ ಅನ್ನೋ ಒಂದು ಆಜ್ಞೆ ಸಿಕ್ಕಿದ್ರೆ ಕರಾಚಿ ಪೋರ್ಟ್ ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಬಿಡ್ತಾ ಇದ್ರು. ಆದ್ರೆ ಅಷ್ಟರೊಳಗಡೆ ಆಪರೇಷನ್ ಸಿಂಧೂರಕ್ಕೆ ಅಲ್ಪ ವಿರಾಮವನ್ನ ಹಾಕಿದ್ರು. ಹಾಗಾಗಿ ಕರಾಚಿ ಪೋರ್ಟ್ ಉಳ್ಕೊಳ್ತು. ಈ ಬಾರಿ ರಾಜನಾಥ್ ಸಿಂಗ್ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಮುಂದಿನ ಗುರಿ ಕರಾಚಿ ಅಂತೇಳಿ. ಒಂದ್ ವೇಳೆ ಕರಾಚಿ ಮೇಲೆ ಭಾರತ ಏನಾದ್ರೂ ದಾಳಿಯನ್ನ ನಡೆಸಿದ್ರೆ ಇಡೀ ಪಾಕಿಸ್ತಾನವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಕರಾಚಿ ಅವರಿಗೆ ಮುಖ್ಯವಾದಂತಹ ನಗರ, ಸಂಪೂರ್ಣವಾದಂತಹ ವ್ಯವಹಾರ ನಡೆಯೋದು ಈ ಕರಾಚಿ ಪೋರ್ಟ್ ಮುಖಾಂತರ. ಅವರ ಎಕ್ಸ್ಪೋರ್ಟ್ ಬಿಡಿ ಅವರೇನು ಮಾಡಲ್ಲ, ಆದ್ರೂ ಇಂಪೋರ್ಟ್ಸ್ ಗೆ ಸಂಪೂರ್ಣವಾಗಿ ಅವರು ಡಿಪೆಂಡ್ ಆಗಿರೋದು ಈ ಕರಾಚಿ ಪೋರ್ಟ್ ನೇ. ಹಾಗಾಗಿ ಕರಾಚಿ ಪೋರ್ಟ್ ಅನ್ನ ಏನಾದ್ರೂ ಭಾರತ ಧ್ವಂಸ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ನಿರ್ನಾಮ ಆಗಿ ಹೋಗ್ಬಿಡ್ತದೆ, ಆ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಇಲ್ಲಿ ರಾಜನಾಥ್ ಸಿಂಗ್ ಅವರು ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪುನಃ ಖ್ವಾಜಾ ಆಸಿಫ್ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆಯ ಈ ಇಂಟರ್ವ್ಯೂನಲ್ಲಿ ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ಪಾಕಿಸ್ತಾನ ಕಳೆದ 6 ತಿಂಗಳಿಂದ ಬಹಳಷ್ಟು ಬಲಿಷ್ಠವಾಗಿದೆ. ಈಗ ಈ ರೀತಿ ಹೇಳಲಿಕ್ಕೂ ಕೂಡ ಒಂದು ಮುಖ್ಯ ಕಾರಣ ಇದೆ. ಪಾಕಿಸ್ತಾನ ಈಗ ಟ್ರಂಪ್ ತೊಡೆಯೇರಿ ಕೂತಿದೆ. ಇದನ್ನ ಕೂಡ ನೀವು ನೋಡಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿಯ ಸೇನಾ ಮುಖ್ಯಸ್ಥ ಎಲ್ಲರೂ ಟ್ರಂಪ್ ನ ಭೇಟಿ ಮಾಡ್ತಾ ಇರೋದೇನೋ, ಅವ್ರ ಜೊತೆ ಬಿರಿಯಾನಿ ತಿಂತಾ ಇರೋದೇನೋ, ಇದೆಲ್ಲರೂ ನೀವು ನೋಡಿದ್ದೀರಾ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ ಬಹಳಷ್ಟು ಧೈರ್ಯ ಬಂದ್ಬಿಟ್ಟಿದೆ, ನಮ್ಮ ಜೊತೆಗೆ ಅಮೆರಿಕ ಇದೆ. ಒಂದ್ ವೇಳೆ ನಾವು ಏನಾದ್ರೂ ಭಾರತದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಸಹಾಯಕ್ಕೆ ಅಮೆರಿಕ ಬಂದ್ ನಿಲ್ತದೆ. ಹಾಗೇನೆ ಸೌದಿ ಅರೇಬಿಯಾದ ಜೊತೆಗೆ ನಾವೊಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ, ಸೌದಿ ಅರೇಬಿಯಾ ಕೂಡ ನಮ್ ಜೊತೆ ಬಂದ್ ನಿಲ್ತದೆ. ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಅನಿಸ್ತದೆ ಪಾಕಿಸ್ತಾನ. ಹಾಗಾಗಿ ಇಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಬಹಳ ಧೈರ್ಯದಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. 6 ತಿಂಗಳಿನ ಹಿಂದಿನ ಪಾಕಿಸ್ತಾನ ಇದಲ್ಲ, ಈಗ ನಾವು ಅತ್ಯಂತ ಬಲಿಷ್ಠವಾಗಿದ್ದೇವೆ. ಒಂದ್ ವೇಳೆ ಭಾರತ ಏನಾದ್ರೂ ದುಸ್ಸಾಹಸ ಮಾಡಿದ್ರೆ ನಾವು ಈ ಬಾರಿ ಕೂಡ ಭಾರತವನ್ನ ಸೋಲಿಸಿ ಬಿಡ್ತೇವೆ ಅಂತೇಳಿ ಹೇಳಿದ್ದಾನೆ. ನಿಮ್ಗೆ ಗೊತ್ತಿದೆ, ಸ್ವಾತಂತ್ರ್ಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಷ್ಟು ಯುದ್ಧ ನಡೆದಿದೆಯೋ ಪ್ರತಿಯೊಂದು ಯುದ್ಧದಲ್ಲೂ ಪಾಕಿಸ್ತಾನವನ್ನು ನಾವು ಸೋಲಿಸಿದ್ದೇವೆ. ಆದ್ರೆ ಪಾಕಿಸ್ತಾನದ ಜನತೆಗೆ ಅಲ್ಲಿಯ ಸರ್ಕಾರ ಯಾವ ರೀತಿ ಹೇಳ್ತದೆ ಅಂತ ಹೇಳಿದ್ರೆ, ಪ್ರತಿ ಯುದ್ಧದಲ್ಲೂ ನಾವೇ ಗೆದ್ದಿದ್ದೇವೆ, ಇನ್ಕ್ಲೂಡಿಂಗ್ ಈ ಆಪರೇಷನ್ ಸಿಂಧೂರ. ಎಲ್ಲದನ್ನು ಸೇರಿಸಿ ಅವರು ಹೇಳೋದು ಪ್ರತಿ ಯುದ್ಧದಲ್ಲಿ ನಾವೇ ಗೆದ್ದಿದ್ದೇವೆ, ಭಾರತವೇ ಸೋತಿರೋದು. ಮೊನ್ನೆ ಕೂಡ ಅಷ್ಟೇ ಕದನ ವಿರಾಮಕ್ಕೆ ಭಾರತ ಬೇಡಿಕೊಳ್ತು, ಹಾಗಾಗಿ ನಾವು ಒಪ್ಪಿಗೆಯನ್ನು ಕೊಟ್ವಿ. ಈ ರೀತಿಯಾದಂತಹ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಪುನಃ ಏನಾದ್ರೂ ಯುದ್ಧ ನಡೆದ್ರೆ ಭಾರತವನ್ನು ನಾವು ಸಂಪೂರ್ಣವಾಗಿ ಸೋಲಿಸಿ ಬಿಡ್ತೇವೆ ಅಂತ ಹೇಳ್ದ. ಕಳೆದ ಯುದ್ಧದಲ್ಲಿ ನಾವು ಭಾರತದ 6 ಯುದ್ಧ ವಿಮಾನಗಳನ್ನು ಹೊರಡುದುರುಳಿಸಿದ್ದೇವೆ. ಆದ್ರೆ ಮುಂದೆ ನಡೀಬಹುದಾದಂತಹ ಯುದ್ಧದಲ್ಲಿ ಭಾರತದಲ್ಲಿರುವಂತಹ ಎಲ್ಲಾ ಫೈಟರ್ ಜೆಟ್ಗಳನ್ನ ನಾವು ಧ್ವಂಸ ಮಾಡಿಬಿಡ್ತೇವೆ. ಭಾರತ ಸಂಪೂರ್ಣವಾಗಿ ಈ ವಿಮಾನದ ಅವಶೇಷಗಳ ಅಡಿಯಲ್ಲಿ ಮುಳುಗಿ ಹೋಗ್ಬೇಕು, ಆ ರೀತಿ ನಾವು ಮಾಡ್ತೇವೆ ಆತ ಈ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಇದನ್ನ ನೋಡಿದಾಗ ಖಂಡಿತವಾಗಿಯೂ ಎಲ್ರಿಗೂ ನಗು ಬರ್ತದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನೋ ಈಗ ಅಮೆರಿಕ ಇವ್ರ ಜೊತೆ ನಿಂತಿದೆ, ಎಲ್ಲ ಸ್ವಲ್ಪ ಚಿಲ್ಲರೆ ಕಾಸನ್ನು ಅವ್ರು ಕೊಡ್ತಾ ಇದ್ದಾರೆ ಅನ್ಸ್ತದೆ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ ತುಂಬಾ ಧೈರ್ಯ ಬಂದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಏನೋ ಕೆಲವೊಂದು ಕ್ಷಿಪಣಿಗಳನ್ನ ಕೂಡ ನಿಮ್ಗೆ ಕೊಡ್ತೇವೆ ಅಂತ ಹೇಳಿದಾನೆ, ಏರ್ ಟು ಏರ್ ಕ್ಷಿಪಣಿಗಳು. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ ಬಹಳಷ್ಟು ಧೈರ್ಯ ಬಂದ್ಬಿಟ್ಟಿದೆ. ಆದ್ರಿಂದ ಕೆಲವೇ ದಿನಗಳಲ್ಲಿ ಭಾರತದೊಂದಿಗೆ ಯುದ್ಧ ನಡೆಯುವಂತಹ ಸಂಭವ ಇದೆ. ಈ ಬಾರಿ ಯುದ್ಧ ನಡೆದ್ರೆ ಭಾರತವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಈತ ಕೊಡ್ತಾ ಇರುವಂತಹ ಹೇಳಿಕೆಯನ್ನು ನೋಡಿದ್ರೆ ಭಾರತದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು ಅಥವಾ ನಮ್ಮ ಆಂಟಿ ಡ್ರೋನ್ ಸಿಸ್ಟಮ್ ಇರಬಹುದು, ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಮೊನ್ನೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನದ ಒಂದೇ ಒಂದು ಕ್ಷಿಪಣಿ ಭಾರತದ ನೆಲದಲ್ಲಿ ಬೀಳ್ಲಿಕ್ಕೆ ಬಿಟ್ಟಿಲ್ಲ, ಬಿದ್ದಿದೆ, ಅದರ ಅವಶೇಷಗಳು ಬಿದ್ದಿದೆ ಬಿಟ್ರೆ ಅವರ ಕ್ಷಿಪಣಿ ಜೀವಂತವಾಗಿ ಎಲ್ಲಿಯೂ ಕೂಡ ಬಿದ್ದಿಲ್ಲ. ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರು ನಡೆಸಿರುವಂತಹ ಡ್ರೋನ್ ದಾಳಿಯನ್ನು ಕೂಡ ಸಂಪೂರ್ಣವಾಗಿ ನಿಷ್ಫಲಗೊಳಿಸಿಬಿಟ್ಟಿತ್ತು ಭಾರತ. ಅದಲ್ಲದೆ ಅಲ್ಲಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಪ್ರಧಾನಮಂತ್ರಿ ಆದಂತಹ ಶಾಬಾಜ್ ಶರೀಫ್ ಇಬ್ರು ಕೂಡ ಬಂಕರ್ ಒಳಗಡೆ ಸೇರ್ಕೊಂಡಿರೋದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇಂತಹ ಪಾಕಿಸ್ತಾನದ ಈ ರಕ್ಷಣಾ ಸಚಿವ ಈಗ ಭಾರತಕ್ಕೆ ಪುನಃ ಧಮಕಿ ಹಾಕ್ಲಿಕ್ಕೆ ಶುರು ಮಾಡಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಖ್ವಾಜಾ ಆಸಿಫ್ ಇರ್ಬೋದು ಅಥವಾ ಬೇರೆ ಬೇರೆ ಸೇನಾ ಮುಖ್ಯಸ್ಥರು ಮತ್ತೆ ಅಲ್ಲಿಯ ಪ್ರಧಾನಿ ಇವರೆಲ್ಲರೂ ಮಾತಾಡುವಂತಹ ಮಾತುಗಳನ್ನ ಕೇಳಿ ಭಾರತೀಯರು ಜಸ್ಟ್ ನಕ್ಕು ಸುಮ್ಮನಾಗ್ಬಿಡ್ತಾರೆ. ಏನೋ ಬಾಯಿ ಚಪಲ ಮಾತಾಡ್ತಾರೆ, ಮಾತಾಡ್ಲಿ ಬಿಡಿ ಅಂತೇಳಿ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಪಾಕಿಸ್ತಾನದಲ್ಲಿರುವಂತಹ ಕೇವಲ 4 ರಾಜ್ಯಗಳನ್ನೇ ಸಂಭಾಳಿಸ್ಲಿಕ್ಕೆ ಆಗದೆ ಇರುವಂತಹ ಈ ಪಾಕಿಸ್ತಾನಿಗಳು ಪುನಃ ಭಾರತದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳ್ಕೊಂಡು ತೊಡೆ ತಡ್ತಾ ಇದ್ದಾರೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇವರು ಯುದ್ಧಕ್ಕೆ ಬಂದ್ರೆ ಇವರ ತೊಡೆಯನ್ನು ಮುರಿಯುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತದೆ ಅನ್ನುವ ವಿಶ್ವಾಸ ನಮ್ಗಂತೂ ಇದ್ದೇ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ಕೊಂಡು. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.